ಹೂ ಬರುವಾಗ ನೋಡಿದ್ದೆ, ಆಮೇಲೆ ನೋಡಿಯೇ ಇರಲಿಲ್ಲ. ನೋಡಿ ಯಾವ ಪಕ್ಷಿದ್ದು ಅಂತ ಗೊತ್ತಿಲ್ಲ ಅದು. ಹೋಗುದು ನೋಡಿ, ಅದು ಓಡುದಿಲ್ಲ ನನ್ನನ್ನು ನೋಡಿ ಕೂಡ. ನಾನು ಕಟ್ಟಿದ್ದು ಸ್ವಲ್ಪ ಉದ್ದಾಗಿದೆ, ನಾನು ಸ್ವಲ್ಪ ಗಿಡ್ಡ ಮಾಡಿ ಕಟ್ತೇನೆ, ಇಲ್ಲದಿದ್ದರೆ ಬಾಳೆ ಗಿಡವನ್ನೇ ಮತ್ತೆ ಎಳೆದು ಹಾಕ್ತದೆ. ಚೆನ್ನಾಗಿ ಬಿಸಿಲೆಲ್ಲ ಇದ್ದರೆ ಕ್ಲಾರಿಟಿ ಕೂಡ ಚೆನ್ನಾಗಿರ್ತದೆ. ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಗಿನಲ್ಲೇ ಮಳೆ ಬರ್ತಾ ಇದೆ, ಹಾಗೆ ಹೊರಗಡೆ ಹೋಗಿ ಏನು ಕೆಲಸ ಮಾಡಲಿಕ್ಕೆ ಕೂಡ ಆಗುತ್ತಿಲ್ಲ, ಅಷ್ಟು ಜೋರು ಮಳೆ ಇದೆ. ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಒಂದು ತೇಡೆ ಪದಾರ್ಥ ಮಾಡ್ತೇನೆ, ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಮೊದಲಿಗೆ ನಾನು ರೆಸಿಪಿಯನ್ನು ಮಾಡ್ತೇನೆ, ಪದಾರ್ಥ ಮಾಡಿ ಆದಮೇಲೆ ಮತ್ತೆ ಎಲ್ಲ ಕೇಳ್ತೇನೆ. ಹಾಗೆ ಇವಾಗ ಈ ತೇಡೆ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಇವಾಗ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಬೇಗನೆ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ತೇಡೆ ಸಾರು ಮಾಡಲಿಕ್ಕೆ ಬೇಕಾದ ಮಸಾಲವನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಏನೆಲ್ಲ ತೊಗೊಂಡಿದ್ದೇನೆ ಅಂತೇಳಿ ನಿಮಗೆ ಹೇಳ್ತೇನೆ. ನಾನು ಇಲ್ಲಿ 15 ಒಣಮೆಣಸು ತೊಗೊಂಡಿದ್ದೇನೆ. ಇದು ಸ್ವಲ್ಪ ಹುಳಿ ಖಾರ ಆ ಥರ ಬರಬೇಕು, ಹಾಗಾಗಿ ಇಲ್ಲಿ 15 ಮೆಣಸು ತೊಗೊಂಡಿದ್ದೇನೆ. ಇದು ಸ್ವಲ್ಪ ಖಾರ ಇದೆ, ಹಾಗಾಗಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದೇನೆ. ಸ್ವಲ್ಪ ಕಡಿಮೆ ಖಾರ ಇದ್ದರೆ ಸ್ವಲ್ಪ ಜಾಸ್ತಿನೂ ತೊಗೊಳ್ಬೋದು. ಹಾಗೆಯೇ ಇಲ್ಲಿ ಒಂದು 5 ಬೆಳ್ಳುಳ್ಳಿ ಹೆಸಲು, ಒಂದು ಸಣ್ಣ ನೀರುಳ್ಳಿ, ಸ್ವಲ್ಪ ಮೆಂತೆ ಇಲ್ಲಿ ಫ್ರೈ ಮಾಡಿ ತೊಗೊಂಡಿದ್ದೇನೆ. ಅರಸಿನ ಅರ್ಧ ಟೀ ಸ್ಪೂನ್, ಸ್ವಲ್ಪ ಸಾಸಿವೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು, ಜಾಸ್ತಿ ಇಲ್ಲ. ಓಂಕಾಳು ಕೂಡ ಹಾಗೆ 1/4 ಟೀ ಸ್ಪೂನ್. ಇಲ್ಲಿ ಕಾಳು ಮೆಣಸು ಕೂಡ 1/4 ಟೀ ಸ್ಪೂನ್ ತೊಗೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 1.5 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಕೊತ್ತಂಬರಿ ಕಾಳು ತೊಗೊಂಡಿದ್ದೇನೆ. ಹಾಗೆಯೇ ಇದಕ್ಕೆ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ, ಹಾಗಾಗಿ 1 ಲಿಂಬೆ ಹುಳಿ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೇನೆ. ಹಾಗೆಯೇ ಕಾಯಿ ತುರಿ ಇದಕ್ಕೆ ಸ್ವಲ್ಪ ಕಡಿಮೆ, ಯಾಕೆಂದರೆ ಸ್ವಲ್ಪ ಸ್ಪೈಸಸ್ ಆಗಿ ಬರಬೇಕು, ಹಾಗಾಗಿ ಇಲ್ಲಿ ನಾನು 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ. ಹಾಗೆ ಇವಾಗ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಇಲ್ಲಿ ನಾನು 1 kg ಆಗುವಷ್ಟು ಮಸಾಲವನ್ನು ತೆಗೆದಿದ್ದೇನೆ. ಇವತ್ತು ನೋಡಿ ಬೆಳಗಿನಲ್ಲೇ ಮಳೆ ಸುರಿತಾ ಇದೆ, ರಾತ್ರಿ ಕೂಡ ಹಾಗೆ ತುಂಬಾ ಜೋರು ಮಳೆ ಇತ್ತು. ಇವಾಗ ನೋಡಿ ಎಷ್ಟು ಜೋರಾಗಿ ಸುರಿತಾ ಇದೆ, ತುಂಬ ಜೋರು ಮಳೆ. ಟೆರೆಸಲ್ಲಿ ನೋಡಿ ಫುಲ್ ನೀರು ನಿಂತಿದೆ. ನಿನ್ನೆ ಎಲ್ಲ ಸುಣ್ಣ ಹಾಕಿ ಸ್ವಲ್ಪ ಬಿಟ್ಟದ್ದು ನಾವು, ಯಾಕೆಂದರೆ ಎಲ್ಲ ಕಡೆ ಜಾರ್ತಿತ್ತು, ಹಾಗಾಗಿ ಸುಣ್ಣವನ್ನು ಹಾಕಿ ಬಿಟ್ಟದ್ದು ಸಾಯಂಕಾಲದ ಹೊತ್ತಿಗೆ. ಸ್ವಲ್ಪ ಹೊತ್ತು ಮಳೆನೇ ಇರಲಿಲ್ಲ, ಆಮೇಲೆ ಮಳೆ ಸ್ಟಾರ್ಟ್ ಆಯಿತು. ಹಾಗೆ ಸ್ವಲ್ಪ ಇವಾಗ ಪಾಮಾಜಿ ಹಿಡಿದದೆಲ್ಲ ಬಿಟ್ಟಿದೆ, ಇನ್ನೂ ಕೂಡ ಇದೆ, ಇನ್ನೊಮ್ಮೆ ಹಾಕಬೇಕು, ಆವಾಗ ಕ್ಲೀನ್ ಆಗ್ಬೋದು. ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ನೋಡಿ. ಸ್ಲ್ಯಾಪಿನಿಂದ ಎಷ್ಟು ಜೋರಾಗಿ ನೀರು ಬೀಳ್ತಾ ಇದೆ ನೋಡಿ. ಹಾಗೆಯೇ ಮನೆಯ ಸುತ್ತಮುತ್ತ ಈ ಥರ ನೀರು ಹರಿತದೆ, ಯಾಕೆಂದರೆ ಟ್ಯಾರಿಸಿನಿಂದ ಬಂದ ನೀರೆಲ್ಲ ಈ ಕಡೆ ಹರಿತದೆ ನೋಡಿ. ಇವಾಗ ಮಸಾಲ ಗ್ರೈಂಡ್ ಆಯಿತು. ನೀರುಳ್ಳಿ, ಉಪ್ಪು, ಕಾಯಿ ಮೆಣಸು ಹಾಗೂ ಶುಂಠಿ ಇದನ್ನು ಹಾಕ್ತೇನೆ. ಸ್ವಲ್ಪ ದಪ್ಪ ಇದೆ, ಇನ್ನು ಸ್ವಲ್ಪ ತೆಳು ಮಾಡ್ತೇನೆ, ಮತ್ತು ಕುದಿಯುವಾಗ ದಪ್ಪ ಆಗ್ತದೆ. ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಕುದಿಸ್ಲಿಕ್ಕೆ ಇಡ್ತೇನೆ. ನೋಡಿ ತೇಡೆ ಮೀನನ್ನು ಕಟ್ ಮಾಡಿ ಕೊಟ್ಟಿದ್ದಾರೆ ಜಾನ್ ಅವರು. ಇವಾಗ ಅದಕ್ಕೆ ಸ್ವಲ್ಪ ಅರಸಿನವನ್ನು ಹಾಕಿಡ್ತೇನೆ. ಮಸಾಲ ಕುದಿ ಬರುವ ತನಕ ಅದಕ್ಕೆ ಅರಸಿನವನ್ನು ಹಾಕಿ ಮಿಕ್ಸ್ ಮಾಡಿ ಇಡ್ತೇನೆ. ಈ ಮೀನು ತುಂಬಾ ವಾಸನೆ ಅಲ್ವಾ, ಹಾಗಾಗಿ ಸ್ವಲ್ಪ ಅರಸಿನವನ್ನು ಹಾಕಿಟ್ರೆ ತುಂಬ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಅರಸಿನವನ್ನು ಹಾಕಿ ಇವಾಗ ಮಿಕ್ಸ್ ಮಾಡಿ ಇಡ್ತೇನೆ, ಮಸಾಲ ಕುದಿ ಬರುವ ತನಕ ಇರಲಿ ಅಂತೇಳಿ. ಈ ಮೀನನ್ನು ಕಟ್ ಮಾಡುವ ಮೊದಲು ಚೆನ್ನಾಗಿ ನಾವು ಕಲ್ಲಿಗೆ ಉಜ್ಜಿ ಅದರ ಹೊರಗಿನ ಬಿಳಿ ಬಿಳಿ ಇರುವ ಸ್ಕಿನ್ನನ್ನೆಲ್ಲ ತೆಗೆದ್ರೆ ಇದು ಮೀನು ಅಷ್ಟು ವಾಸನೆ ಬರೋದಿಲ್ಲ. ನಾವು ಕಲ್ಲಲ್ಲೇ ಉಜ್ಜಿ ಕ್ಲೀನ್ ಮಾಡಿ ತಗೊಂಡದ್ದು. ಹಾಗೆ ಇವಾಗ ಸ್ವಲ್ಪ ಅರಸಿನವನ್ನು ಹಾಕಿಟ್ಟೆ. ಮಸಾಲೆ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇನ್ನು ನಾನು ಇದಕ್ಕೆ ಮೀನನ್ನು ಹಾಕ್ತೇನೆ. ಇವಾಗ ಮೀನನ್ನು ಹಾಕಿ ಆಯಿತು. ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು.
ನೋಡಿ ಇವಾಗ ಮೀನು ಸಾರು ಚೆನ್ನಾಗಿ ಕುದೀತಾ ಇದೆ. ಇನ್ನು ನಾನು ಇದನ್ನು ಕೆಳಗಿಡ್ತೇನೆ. ಕೆಳಗಿಟ್ಟು ಬೆಳ್ಳುಳ್ಳಿಯಲ್ಲಿ ಒಂದು ಒಗ್ಗರಣೆಯನ್ನು ಇಡ್ತೇನೆ. ನೋಡಿ ಇವಾಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ತೇನೆ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಪರಿಮಳ ಬರ್ತದೆ. ಇವಾಗ ಬೆಳ್ಳುಳ್ಳಿ ಫ್ರೈ ಆಗ್ತಾ ಇದೆ. ಇಲ್ಲಿ ಏನಾಯ್ತು ಅಂದರೆ ನಾನು ಜಜ್ಜಿ ಹಾಕಿದಲ್ಲಿ ಒಂದು ಸಣ್ಣ ಬೆಳ್ಳುಳ್ಳಿ ಇಡಿಯಾಗಿತ್ತೇನೋ ಗೊತ್ತಿಲ್ಲ ನನಗೆ. ಆದರೆ ಎಲ್ಲವನ್ನು ಜಜ್ಜಿ ಹಾಕಿದ್ದೇನೆ ನೋಡಿಕೊಂಡು. ಆದರೆ ಎಲ್ಲಿ ಉಳಿಯಿತು ಗೊತ್ತಿಲ್ಲ. ಇವಾಗ ಒಮ್ಮೆ ಒಂದು ಬೆಳ್ಳುಳ್ಳಿ ಒಡೆಯಿತು. ಪುಣ್ಯದಲ್ಲಿ ನನಗೇನು ಎಣ್ಣೆ ರಟ್ಟಲಿಲ್ಲ, ಕೈಗೆ ಸ್ವಲ್ಪ ರಟ್ಟಿತ್ತಷ್ಟೇ. ಮುಖಕ್ಕೆ ಎಲ್ಲಿ ಅದು ರಟ್ಟಿರ್ತಿದ್ರೆ ಮುಖ ತುಂಬ ಉರಿ ಬರ್ತಿತ್ತು ಇವಾಗ. ಆದರೆ ಅದೊಂದು ನನ್ನದು ಪುಣ್ಯ ಅಂತ ಹೇಳಬೇಕು. ಸ್ಟವಲ್ಲಿ ಸೈಡಿಗೆಲ್ಲ ಎಣ್ಣೆ ರಟ್ಟಿದೆ ಒಂದು ಒಡೆದಲ್ಲಿ. ಹಾಗೆಯೇ ಇವಾಗ ಬೆಳ್ಳುಳ್ಳಿ ಫ್ರೈ ಆಯಿತು, ಒಳ್ಳೆ ಘಮ ಬರ್ತಾ ಇದೆ. ಇದನ್ನು ಪದಾರ್ಥಕ್ಕೆ ಹಾಕ್ತೇನೆ. ಇವಾಗ ನನಗೊಂದು ಕೆಲಸ ಆಯಿತು, ಇದನ್ನೆಲ್ಲ ಒರೆಸೋದು. ಎಣ್ಣೆ ರಟ್ಟಿ ಬೆಳ್ಳುಳ್ಳಿ ಒಡೆದು. ಯಾರೇ ಆಗಲಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡುವಾಗ ಸ್ವಲ್ಪ ಜಾಗ್ರತೆ ಮಾಡಿ, ಇಲ್ಲದಿದ್ದರೆ ಇದೇ ಥರ ಆಗೋದು. ಪುಣ್ಯದಲ್ಲಿ ನನಗೆ ಏನು ರಟ್ಟಲಿಲ್ಲ. ಸ್ಟವನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಎಲ್ಲ ಕಡೆ ಎಣ್ಣೆ ರಟ್ಟಿದೆ. ಹಾಗೆ ಮಧ್ಯಾಹ್ನದ ತೇಡೆಯ ಪದಾರ್ಥ ಆಯಿತು. ಇನ್ನು ಅನ್ನ ಬೇಯ್ತಾ ಇದೆ. ಹಾಗೆ ದನವನ್ನು ಕಟ್ಟಿದಲ್ಲಿಗೆ ಹೋಗ್ತಾ ಇದ್ದಾನೆ. ಜಾನವರು ಹೋಗಿದ್ದಾರೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತೇಳಿ. ನೋಡಿ ಇವಾಗ ಕೂಡ ಮಳೆ ಬರ್ತಾ ಇದೆ. ಈ ದನವನ್ನು ಬಿಡಿಸಿ ಕಟ್ಟಲಿಕ್ಕೆ ಹೋಗಿದ್ದಾರೆ ಜಾನ್. ಮಳೆ ಕೂಡ ಬರ್ತಾ ಇದೆ ನೋಡಿ. ಇವತ್ತು ಮೋಡವೇ, ಜೋರು ಬಂತು ಮಳೆ. ಹಸಿರು ಗಿಡ ಪೊದೆಗಳ ಮಧ್ಯ ಒಂದು ಕೆಂಪು ಛತ್ರಿ. ಜಾನ್ ಇದ್ದರೆ ಬಿಡಿಸಿ ಕಟ್ಟಲಿಕ್ಕೆಲ್ಲ ಅವರೇ ಬರ್ತಾರೆ. ಅವರಿಲ್ಲದಿದ್ದರೆ ಮಾತ್ರ ಎಲ್ಲ ಕೆಲಸ ನಾನೇ ಮಾಡಬೇಕಾಗ್ತದೆ. ಅಂದರೆ ಮಧ್ಯ ಮಧ್ಯದಲ್ಲಿ ಬಂದು ನೋಡಬೇಕಾಗ್ತದೆ ಸಿಕ್ಕಾಕೊಂಡಿದ್ದ ಅಂತೇಳಿ. ಹಾಗೆ ಇವಾಗ ಇಲ್ಲಿ ಮೇಯ್ತಾ ಇದೆ. ಜಾನ್ ಅವರು ಎಲ್ಲಿ ಕಟ್ಟೋದು ಅಂತ ನೋಡ್ತಾರೆ. ಸ್ವಲ್ಪ ಈಚೆ ಬಂದರೆ ಈ ಬಾಳೆ ಎಲೆಯನ್ನೆಲ್ಲ ತಿಂದು ಮುಗಿಸ್ತದೆ. ಆವಾಗ ಅದಕ್ಕೆ ಹುಲ್ಲು ಕಾಣೋದಿಲ್ಲ, ಎಲೆ ಮಾತ್ರ ಕಾಣೋದು. ಹಾಗಾಗಿ ಇವಾಗ ನೋಡ್ತಾರೆ, ನೋಡಿ ಅದಕ್ಕೆ ಎಟಕದ ಹಾಗೆ ಕಟ್ಟೋದು. ಈಗ ದನವನ್ನು ಮೊನ್ನೆ ಕಟ್ಟಿದಲ್ಲಿಗೆ ನಾನು ಹೋಗ್ತಾ ಇದ್ದೇನೆ. ಅಲ್ಲಿ ನೆಲದಲ್ಲಿ ಮೊಟ್ಟೆ ಇದೆ ಅಂತ ಹೇಳಿದರು. ಯಾವುದರ ಮೊಟ್ಟೆ ಅಂತ ಅವರಿಗೆ ಕೂಡ ಗೊತ್ತಾಗಲಿಲ್ಲ ಅಂತೆ. ಹಾಗಾಗಿ ನಾನು ಕೂಡ ನೋಡ್ಕೊಂಡು ಬರ್ತೇನೆ. ಮೊಟ್ಟೆ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಆದರೂ ಕೂಡ ಇವಾಗ ಒಮ್ಮೆ ನೋಡ್ಕೊಂಡು ಬರೋಣ ಅಂತ ಅನಿಸಿತು. ಹಾಗೆಯೇ ನಿಮಗೆ ಕೂಡ ತೋರಿಸುವ ಅಂತೇಳಿ ಹಾಗೆ ಇವಾಗ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೇನೆ ಈ ದಾರಿಯಾಗಿ. ಇದು ನಮ್ಮ ದನವನ್ನು ಕೊಂಡೋಗಿ ಆದ ದಾರಿ ನೋಡಿ. ಯಾವ ಕಡೆ ನೋಡಿದರೂ ಮೋಡನೆ. ಹಾಗಾಗಿ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ. ಮೋಡ ಅಲ್ವಾ, ಚೆನ್ನಾಗಿ ಬಿಸಿಲೆಲ್ಲ ಇದ್ದರೆ ಕ್ಲಾರಿಟಿ ಕೂಡ ಚೆನ್ನಾಗಿರ್ತದೆ. ಓಪನ್ ಪ್ಲೇಸಲ್ಲಿದೆ ಅಂತ ಹೇಳಿದರು ಜಾನವರು ಮೊಟ್ಟೆ. ನನಗೆ ಕಾಣೋದಿಲ್ಲ. ನೋಡುವ, ಹುಡುಕಿಕೊಂಡು ಹೋಗೋದು. ನೋಡಲಿಕ್ಕೆ ಸಿಕ್ಕಿದರೆ ಸಿಗ್ತದೆ, ಇಲ್ಲ ಇದ್ದರೆ ಬೇಡ. ನೋಡುದು ಎಲ್ಲಿದೆ ಅಂತೇಳಿ. ನೋಡಿ ನೀರು ಹೋಗಿ ಹೋಗಿ ಯಾವ ಥರ ಗುಂಡಿಯಾಗಿದೆ ಅಂತೆ. ಇಲ್ಲೆಲ್ಲ ತುಂಬಿಸಿದ ಮಣ್ಣು, ಹಾಗಾಗಿ ಎಲ್ಲ ನೀರಿನೊಂದಿಗೆ ಹೋಗಿದೆ ಮಣ್ಣು. ನನಗೆ ಎಲ್ಲಿಯೂ ಕಾಣುವುದಿಲ್ಲ ಮೊಟ್ಟೆ, ಯಾಕೆಂದರೆ ಯಾವುದಾದ್ರೂ ತಿಂದಿರಲೂಬಹುದು. ನೋಡಿ ನವಿಲು ಹಾರಿ ಹೋಯಿತು ನೋಡಿ, ಅಲ್ಲಿ ಹೋಗಿ ಕೂತಿತ್ತು. ನನಗೆ ಸಿಗಬೇಕಿದ್ರೆ ಜಾನ್ ಅವರೇ ಬರಬೇಕಾಯಿತು. ನನಗೆ ಕಾಣಲೇ ಇಲ್ಲ. ಈ ಸೈಡಿಂದಾಗಿಯೇ ಹೋದೆ, ಆ ಸೈಡಿಂದಾಗಿ ಹೋದ್ದು. ಮೊಟ್ಟೆ ಇಲ್ಲಿದೆ, ಹಾಳಾಗಿದೆ. ಯಾವ ಪಕ್ಷಿದು ಅಂತ ಗೊತ್ತಿಲ್ಲ. ಅದು ಕೊನೆಗೂ ಸಿಕ್ಕಿತ್ತು. ನಾನು ಅಲ್ಲಿ ಹೋಗಿ ಹುಡುಕಿದ್ದು, ಆ ಸೈಡಲ್ಲಿ, ನೀವು ಆ ಕಾರ್ನರಲ್ಲಿ ಅಂತ ಹೇಳಿದ್ರಲ್ಲ. ಹಾಗೆ ಜಾನ್ ಬರಬೇಕಾಯ್ತು. ಇನ್ನು ವಾಪಸ್ ಹೋಗೋದು. ಜಾನ್ ಅವರು ಹೋದರು, ನಾನು ಕೂಡ ಹೋಗ್ತೇನೆ.
ಎಲ್ಲ ಈ ಕಡೆ ಒಬ್ಬೊಬ್ಬಳಿಗೆ ಬರಲಿಕ್ಕೆ ಹೆದರಿಕೆ ಆಗ್ತಿತ್ತು, ಅಷ್ಟು ದೊಡ್ಡ ಕಾಡಿತ್ತು. ಇವಾಗ ಎಲ್ಲ ತೆಗೆದು ಮಣ್ಣೆಲ್ಲ ತುಂಬಿಸಿದ್ದಾರೆ ಅಲ್ವಾ, ಹಾಗಾಗಿ ಒಬ್ಬಳಿಗೆ ಬರಲಿಕ್ಕೆ ಕೂಡ ಇಲ್ಲಿ ಅಷ್ಟೊಂದು ಭಯ ಆಗೋದಿಲ್ಲ. ಜಾನ್ ಹೋಗ್ತಾ ಇದ್ದಾರೆ. ನೋಡಿ ಆ ಸೈಡ್ ಫುಲ್ ಕಾಡು, ಅದೇ ಥರ ಇತ್ತು ಇಲ್ಲಿ ಕೂಡ. ಅದು ಬೈನೆ ಮರ ನೋಡಿ, ಇಂದು ಹುಡಿ ಮಾಡ್ತಾರೆ ಅಲ್ವಾ, ಅದರ ಮರ ಎರಡಿದೆ ಇಲ್ಲಿ. ಮನೆಯಿಂದ ಬರುವಾಗ ಮಾತ್ರ ಮಳೆ ಸಿಕ್ಕಿತ್ತು, ಆಮೇಲೆ ಮಳೆ ನಿಂತಿತ್ತು. ಪ್ಲೇಸಲ್ಲಿ ದೊಡ್ಡದೊಂದು ಬಿದಿರಿದ್ದು ಪೊದೆ ಇತ್ತು. ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ಇಲ್ಲಿಗೆ ಬಂದು ಕಣಿಲೆಯನ್ನು ಕೊಂಡೋಗ್ತಿದ್ದೆವು. ಇವಾಗ ನೋಡಿ ಎಲ್ಲ ಅದು ಸತ್ತು ಹೋಯ್ತು. ಅಂದರೆ ಒಮ್ಮೆ ಹೂ ಬಿಟ್ಟ ಮೇಲೆ ಅದೆಲ್ಲ ಸಾಯ್ತದೆ ಅಂತೆ, ಹಾಗೆ ಹೂ ಬಿಟ್ಟಿತ್ತು ಮತ್ತು ಎಲ್ಲ ಹೋಯಿತು. ಇವಾಗ ಗಿಡ ಬೆಳೀತಾ ಇದೆ ಅಷ್ಟೇ. ಈ ಸಲ ಎಲ್ಲಿ ಕೂಡ ಕಣಿಲೆ ಸಿಗಲಿಲ್ಲ, ನೋಡಬೇಕು ಇನ್ನು ಮಾರ್ಕೆಟಲ್ಲಿ ಸಿಕ್ಕಿದ್ರೆ ತರಬೇಕು. ಮಾರ್ಕೆಟಿಗೆ ಬಂದು ತುಂಬ ದಿವಸ ಆಯಿತು, ಆದರೆ ತುಂಬ ರೇಟ್ ಜಾಸ್ತಿ. ಕಳೆದ ಸಾರಿ ನಮಗೆ ನೇಬರ್ ಮನೆಯವರೆಲ್ಲ ತಂದು ಕೊಟ್ಟಿದ್ದರು. ಈ ಸಲ ನೋಡಬೇಕು, ಎಲ್ಲಿಯೂ ಸಿಗದಿದ್ದರೆ ಮಾರ್ಕೆಟಿನಿಂದ ತಂದು ಒಂದು ಸರಿ ಆದರೂ ಪದಾರ್ಥ ಮಾಡಬೇಕು. ನಮ್ಮದು ಗೊಬ್ಬರದ ಗುಂಡಿ ನೋಡಿ, ಗೊಬ್ಬರವನ್ನೆಲ್ಲ ತೆಗೆದು ಅಡಿಕೆ ಮರದ ಬುಡಕ್ಕೆ ಹಾಕಿದ ಮೇಲೆ ಅದರಲ್ಲಿ ಫುಲ್ ನೀರಾಗಿದೆ. ಅಂದರೆ ಮಳೆ ಅಷ್ಟು ಜೋರು ಬರ್ತಾ ಇದೆ ಅಲ್ವಾ, ಹಾಗೆ ನೀರಿದೆ ನೋಡಿ. ನೋಡಿ ಕಾಡಲ್ಲೆಲ್ಲ ಎಷ್ಟು ಚೆನ್ನಾಗಿರುವ ಹೂ ಬೆಳೀತದೆ ನೋಡಿ. ಇದೊಂದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಸಣ್ಣ ಹೂ ಗುಂಚಲಾಗಿ ಬೆಳೀತದೆ, ತುಂಬಾ ಚೆನ್ನಾಗಿದೆ. ಹುಲ್ಲು ತಿನ್ನೋದು ಬಿಟ್ಟು ಎಲೆಯನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಂಥ ಟೇಸ್ಟ್ ಇದೆ ಅಂತ ಗೊತ್ತಿಲ್ಲ. ಬಾಳೆ ಎಲೆಯನ್ನು ಕಂಡ್ರೆ ಬಿಡುವುದಿಲ್ಲ. ಹೋಗಚೆ ಮತ್ತೆ ಬಾಳೆ ಗಿಡವನ್ನೇ ಅದು ಮುರಿದು ಹಾಕ್ತದೆ. ನಾನು ಕಟ್ಟಿದ್ದು ಸ್ವಲ್ಪ ಉದ್ದಾಗಿದೆ, ನಾನು ಸ್ವಲ್ಪ ಗಿಡ್ಡ ಮಾಡಿ ಕಟ್ತೇನೆ, ಇಲ್ಲದಿದ್ದರೆ ಬಾಳೆ ಗಿಡವನ್ನೇ ಮತ್ತೆ ಎಳೆದು ಹಾಕ್ತದೆ. ಒಂದೆರಡು ಎಲೆಯನ್ನು ತಿಂದು ಕೂಡ ಆಗಿದೆ. ಒಂದು ಎಲೆ ಸಿಕ್ಕಿದ್ರೆ ಸಾಕು, ಎಳೆದು ಮತ್ತೆ ತಿಂದು ಮುಗಿಸ್ತದೆ. ನೋಡಿ ಎಷ್ಟು ಚೆನ್ನಾಗಿರುವ ಮೆಣಸಾಗಿದೆ ನೋಡಿ, ಒಂಥರ ಶೋ ಮೆಣಸು. ಯಾರೋ ಒಂದು ಮೆಣಸು ತಂದು ಕೊಟ್ಟಿದ್ರು, ಯಾರು ಅಂತ ನೆನಪಾಗ್ತಿಲ್ಲ. ಅದನ್ನು ನಾನು ಒಂದು ಹೂವಿನ ಗಿಡದ ಬುಡದಲ್ಲಿ ಹಾಕಿದ್ದೆ, ಅಲ್ಲಿ ಒಂದು ಗಿಡ ಆಯಿತು, ಅದನ್ನು ಇಲ್ಲಿ ತಂದು ನೆಟ್ಟದ್ದು ನಾನು. ಇವತ್ತು ನೋಡ್ತೇನೆ ನೋಡಿ ಮೆಣಸಾಗಿದೆ. ಹೂ ಬರುವಾಗ ನೋಡಿದ್ದೆ, ಆಮೇಲೆ ನೋಡಿಯೇ ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಒಂಥರ ಲುಕ್ ಇದು. ಇದು ತಿಂತಾರಾ ಇಲ್ವಾ ಅಂತ ಏನು ಗೊತ್ತಿಲ್ಲ ನನಗೆ, ಆದರೆ ಹೂವಿನ ಗಿಡದೊಟ್ಟಿಗೆ ಇದನ್ನು ನೆಟ್ಟರೆ ತುಂಬಾ ಚೆನ್ನಾಗಿರ್ಬೋದಲ್ವಾ ನೋಡಲಿಕ್ಕೆ. ನೋಡಿ ಕಾಯಿ ಇರುವಾಗ ಈ ಥರ ಒಂದು ಪರ್ಪಲ್ ಕಲರ್, ಆಮೇಲೆ ಸ್ವಲ್ಪ ಬೆಳೆದಾಗ ಈ ಥರ ಕಲರ್ ಬರ್ತದೆ. ಇನ್ನು ಹಣ್ಣಾಗುವಾಗ ಯಾವ ಕಲರ್ ಬರ್ತದೆ ಗೊತ್ತಿಲ್ಲ, ಹಳದಿಯ ಕೆಂಪ ಯಾವಾಗ ಕಲರ್ ಆಗ್ತದೆ ಗೊತ್ತಿಲ್ಲ. ಹಣ್ಣಾಗುವಾಗ ನಾನು ನಿಮಗೆ ತೋರಿಸ್ತೇನೆ. ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ಕೂಡ ಟೈಮ್ ಆಯಿತು. ನಿನ್ನೆ ಮಾಡಿದ ಸ್ವಲ್ಪ ಪಲ್ಯ ಇದೆ, ಅದು ಸಾಕಾಗಲಿಕ್ಕಿಲ್ಲ, ಹಾಗೆ ಮುಳ್ಳು ಸೌತೆ ಇದೆ. ಇವಾಗ ಬೇಗನೆ ಇದರಿಂದ ಒಂದು ಸಲಾಡ್ ಮಾಡ್ತೇನೆ. ನೋಡಿ ಸಿಂಪಲ್ ಆದ ಮುಳ್ಳು ಸೌತೆ ಹಾಗೂ ಈರುಳ್ಳಿಯನ್ನು ಕಟ್ ಮಾಡಿ ತಗೊಂಡೆ, ಹಾಗೆ ಇನ್ನು ನಾವು ಊಟ ಮಾಡ್ತೇವೆ. ಇವಾಗ ಸಾಯಂಕಾಲದ ಹೊತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮಧ್ಯಾಹ್ನ ಊಟ ಮಾಡಿ ಮತ್ತೆ ಬ್ಲಾಗ್ ಮಾಡಲಿಲ್ಲ, ಹಾಗೆ ಇವಾಗ 4 ಗಂಟೆಗೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವಾಗ 4 ಗಂಟೆ ಆಯಿತು, ಬೇಗನೆ ಹಾಲು ಕರೀತೇನೆ. ದನವನ್ನು ಜಾನವರು ತಂದು ಕಟ್ಟಿದ್ದಾರೆ. ಇವಾಗ ಗಂಟೆ 4 ಆಯ್ತಲ್ವಾ, ಮಲಗಿದಲ್ಲಿಂದ ಎದ್ದಿದೆ, ಹಾಗೆ ಸಗಣಿ ಕೂಡ ಹಾಕಿದ್ದೆ, ಬೇಗನೆ ತೆಗೆದು ಹಾಲು ಕರೀತೇನೆ. ವಾರ ಆಯಿತು ತೋಟಕ್ಕೆ ಬರದೆ, ಹಾಗೆ ಇವಾಗ ಹಾಲು ತಗೊಂಡು ಬಂದು ಸೀದಾ ತೋಟಕ್ಕೆ ಬಂದಿದ್ದೇನೆ. ಇವಾಗ ಹುಲ್ಲು ಕೊಂಡೋಗ್ಲಿಕ್ಕಿಲ್ಲ ತೋಟದಿಂದ, ಹಾಗೆಯೇ ಕೊಂಡೋದ್ರು ಬೇರೆ ಕಡೆಯಿಂದ ಕೊಂಡೋದ್ರೆ ಅಷ್ಟು ಚೆನ್ನಾಗಿ ತಿನ್ನೋದಿಲ್ಲ, ಹಾಗಾಗಿ ಇವಾಗ ಕೊಂಡೋಗೋದೇ ಇಲ್ಲ. 1 ವಾರ ಆಯಿತು, ಮನೆಯಲ್ಲಿರುವುದೇ ಕಟ್ ಮಾಡಿ ಹಾಕೋದು. ಹಾಗೆಯೇ ನಾವು ಒಂದು ಸಂಜೆ ತನಕ ಹೊರಗಡೆ ಕಟ್ತೇವಲ್ವ, ಹಾಗಾಗಿ ಅಷ್ಟು ಹುಲ್ಲು ಬೇಕಾಗಿಲ್ಲ ಇವಾಗ. ಮತ್ತು ಇವಾಗ ಮಳೆ ನೀರು ಜಾಸ್ತಿ ಆಗಿದೆ ನೋಡಿ. ನಿನ್ನೆ ಮೊನ್ನೆ ಎಲ್ಲ ತುಂಬ ಜೋರು ಮಳೆ ಅಲ್ವಾ, ಬಾವಿಯಲ್ಲಿ ಕೂಡ ನೀರು ಜಾಸ್ತಿ ಆಗಿದೆ. ಇನ್ನೊಂದು ಕಾಂಪೌಂಡಿನವರೆಲ್ಲ ಕ್ಲೀನ್ ಮಾಡಿದ್ದಾರೆ, ಹಾಗಾಗಿ ತೋಟಕ್ಕೆ ಸ್ವಲ್ಪ ಬೆಳಕು ಕಾಣ್ತಾ ಇದೆ. ಆ ಕಡೆ ಇದ್ದ ಮರ ಬಲ್ಲೆ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದಾರೆ, ಹಾಗಾಗಿ ತೋಟಕ್ಕೆ ಸ್ವಲ್ಪ ಬೆಳಕು ಕಾಣ್ತಾ ಉಂಟು. ಇವಾಗ ಹಾಲು ಡೈರಿಗೆ ಹಾಕಿ ಬರುವಾಗ ಹುಲ್ಲಿಗಾಗಿ ಬೊಬ್ಬೆ ಹಾಕೋದು ನೋಡಿ. ಇವಾಗ ಹುಲ್ಲು ಹಾಕಿದರೆ ತಿನ್ನೋದಿಲ್ಲ. ಇದು ಮೊನ್ನೆ ತೋಟದ ಇನ್ನೊಂದು ಸೈಡಿಂದ ತೊಗೊಂಡು ಬಂದದ್ದು ನೋಡಿ, ಅದು ತಿನ್ನೋದೇ ಇಲ್ಲ ಇವಾಗ. ಯಾಕೆಂದರೆ ಹೊರಗಡೆ ಕಟ್ಟಿ
ಚೆನ್ನಾಗಿ ಮೇಯ್ತದಲ್ವ, ಹಾಗೆ ಅಷ್ಟು ಬೇಡ ಅಂತ ಅನಿಸ್ತದೆ. ಈ ಕಡೆ ಹುಲ್ಲಲ್ಲಿ ಹಕ್ಕಿಗಳು ಕೂಗ್ತಾ ಇದೆ, ನೋಡಬೇಕು ಗೂಡು ಇದೆಯಾ ಅಥವಾ ಮರಿ ಇದೆಯಾ ಅಂತೇಳಿ. ತುಂಬ ಜೋರು ಕೂಗ್ತಾ ಇದೆ. ಇವಾಗ ನನಗೆ ನೋಡಬೇಕು ಗೂಡಿದೆಯಾ ಅಂತೇಳಿ. ಅಲ್ಲಿದೆ ನೋಡಿ, ಮೇಲ್ಗಡೆ ಇದೆ, ಬಹುಶಃ ಗೂಡಿರ್ಬೋದು, ಅದಕ್ಕಾಗಿ ಬೊಬ್ಬೆ ಹಾಕೋದು ಇವಾಗ. ನೋಡಿ ಅಲ್ಲಿ ಆ ಗೆಲ್ಲಲ್ಲಿದ್ದು ಬೊಬ್ಬೆ ಆಗ್ತಾ ಇದೆ. ಗೂಡು ಇಲ್ಲಿ ಕಾಣೋದಿಲ್ಲ, ಆದರೆ ಬೊಬ್ಬೆ ಹಾಕ್ತಾ ಇದೆ. ಯಾಕೆ ಗೊತ್ತಿಲ್ಲ, ಬೇರೆ ಕಡೆ ಇಲ್ಲಿ ಆದರೂ ಗೂಡಿದೆ ಏನು. ನೋಡಿ ಆಗದಿಂದ ಅಲ್ಲೇ ಇದೆ. ಕೂಗುದು ನೋಡಿ, ಅದು ಓಡುದಿಲ್ಲ ನನ್ನನ್ನು ನೋಡಿ ಕೂಡ. ನೋಡಿ ಓಡಿತು. ಹೋಗುದಾದರೂ ಹೇಗೆ, ಎಲ್ಲ ಕಡೆ ಹುಲ್ಲು ಬೆಳೆದಿದೆ. ಕಡಿತಾ ಹೋದಾಗ ದಾರಿ ಆಗ್ತದೆ. ಇವಾಗ ಕಡಿಲಿಲ್ಲ, ಅಂದರೆ ಕೆಳಗಡೆಯದ್ದೇ ಖಾಲಿ ಮಾಡೋದು, ಹಾಗಾಗಿ ಇಲ್ಲಿ ಹಾಗೇನೇ ಇದೆ. ಒಂದೇ ಇದೆ, ಅದರ ಜೊತೆಗಿರುವುದಿಲ್ಲ, ಅದಕ್ಕಾಗಿ ಕೂಗುದು ಕಾಣಬೇಕು. ಅದು ಇದರಲ್ಲಿ ಎಲ್ಲಿಯೂ ಕಾಣುವುದಿಲ್ಲ ಗೂಡು. ಪಕ್ಷಿಗಳು ಕೂಡ ಹಾಗೆ ಅಲ್ವಾ, ಒಬ್ಬಂಟಿ ಆದರೆ ತುಂಬಾ ಕೂಗ್ತಾ ಇರ್ತದೆ. ಹಾಗೆ ಅದು ಕೂಡ ಒಬ್ಬಂಟಿಯಾಗಿದೆ, ಹಾಗಾಗಿ ಕೂಗ್ತಾ ಇದೆ. ಅದೇ ಕಾರಣ ಇರ್ಬೋದು. ಇನ್ನು ಬೇಗನೆ ಒಂದು ನನಗೆ ಕಷಾಯ ಮಾಡಬೇಕು, ಕಷಾಯ ಮಾಡಿ ಕುಡಿಬೇಕು. ಜಾನವರು ಹೊರಗಡೆ ಹೋಗಿದ್ದಾರೆ, ಹಾಗೆ ಅವರು ಬಂದ ಮೇಲೆ ಅವರಿಗೆ ಟೀ ಮಾಡೋದು. ಇವಾಗ ನನಗೆ ಒಬ್ಬಳಿಗೆ ಕಷಾಯ ಮಾಡೋದು. ಮನ್ವಿತಾ ಇನ್ನೂ ಬರಬೇಕಷ್ಟೇ. ಅವಳಿಗೆ ಇವತ್ತು ಫುಲ್ ಡೇ 4 ಗಂಟೆ ತನಕ ಇದೆ, ಹಾಗಾಗಿ ಅವಳು ಬರುವಾಗ ಲೇಟ್ ಆಗ್ತದೆ. ಇವಾಗ ಸಾಯಂಕಾಲದ ಕಷಾಯ ಕೂಡ ಆಯಿತು. ಇದಕ್ಕೆ ಹಾಲೆಲ್ಲ ಏನು ಹಾಕಲಿಲ್ಲ, ಸ್ವಲ್ಪ ಬೆಲ್ಲ, ಜೀರಿಗೆ, ಕೊತ್ತಂಬರಿ ಪೌಡರ್ ಹಾಗೂ ಸ್ವಲ್ಪ ಕಾಳು ಮೆಣಸಿನ ಹುಡಿ ಅಷ್ಟು ಹಾಕಿ ಕಷಾಯ ಮಾಡಿದ್ದೀನಿ. ಹೀಗೇನೆ ಕುಡಿಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಹಾಗೆಯೇ ಬೆಲ್ಲ ಕೂಡ ಸ್ವಲ್ಪ ಹಾಕಿದ್ದು, ಜಾಸ್ತಿ ಬೆಲ್ಲ ಹಾಕದೆ ಕೂಡ ಕುಡಿಲಿಕ್ಕೆ ಆಗ್ತದೆ, ತುಂಬಾ ಒಳ್ಳೆಯದಾಗ್ತದೆ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ಬಾಯ್.